ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಎಂತೆಲ್ಲ ನಾವು ಗ್ರೌಂಡಲ್ಲಿದ್ದೇವೆ. ಗ್ರೌಂಡಲ್ಲಿ ಸ್ವಲ್ಪ ವಾಕ್ ಮಾಡುವ ಅಂತ ಅಷ್ಟೇ, ಮತ್ತೆಂತಿಲ್ಲ. ನಾನು ತಮ್ಮ ಒಂದು ಸಣ್ಣ ಒಂದು ರೌಂಡ್ ಹಾಕುವಂಥ ಗ್ರೌಂಡು. ಓಕೆ, ಒಟ್ಟಿಗೆ ನಮ್ಮ ಗ್ರೌಂಡ್ ಅಲ್ಲ, ಜೂನಿಯರ್ ಕಾಲೇಜ್ ಗ್ರೌಂಡ್ ಹೇಗುಂಟು ಅಂತ ಮೆಲ್ಲ ತೋರಿಸೋಣ ಆಯಿತಾ, ಸಣ್ಣ ವಿಡಿಯೋ. ಇದು ನಮ್ಮ ಮನೆ ಹತ್ತಿರ ಇರುವ ಜೂನಿಯರ್ ಕಾಲೇಜ್. ಇದು ಗ್ರೌಂಡು ನೋಡಿ, ಇದು ಜೂನಿಯರ್ ಕಾಲೇಜ್ ಹೈಸ್ಕೂಲು. ಈ ಕಡೆ ಹೋದರೆ, ಈ ಕಡೆ ಇದ್ರೆ ಇದು ಇಂಥದ್ದು ಇದು ಯಾವುದು, ಇದು ಪಿ ಯು ಕಾಲೇಜ್ಗಳ ಲ್ಯಾಬ್ ಅವ್ರದ್ದೆಲ್ಲ. ಈ ಕಡೆ ಇದ್ದರೆ ಇದು ಇವ್ರದ್ದು ಪಿ ಯು ಕಾಲೇಜ್ ಇದಲ್ಲ, ಇಲ್ಲೇ ಉಂಟಲ್ಲ ಪದವಿ ಪೂರ್ವ ಅಂತೇಳಿ, ಇಲ್ಲೇ ಉಂಟಲ್ಲ ಎಂತ ಪದವಿ ಪೂರ್ವ ಕಾಲೇಜ್ ಅಂತೇಳಿ ಅಲ್ಲೇ ಉಂಟು ಅದು. ಮತ್ತು ಪ್ರಶಾಂತವಾದ ವಾತಾವರಣ. ಮತ್ತೆ ವಿಶೇಷ ಚಿಂತು, ಹೇಗಿದ್ದಿ? ಹೇಗಿದ್ದೇನೆ. ಹೇಗಿದ್ಯಾ? ಹೈಟಾಗೇನೆ. ಹೈಟಾಗಿದೆ ಯಾವು ಎಂತಕ್ಕೆ ವಾಕ್ ಮಾಡೋದು ಹೇಳು? ನೀ ಹೇಳಿದಂತ ವಾಕ್ ಮಾಡೋದು ಅಷ್ಟೇ. ರೀಸನ್ಸ್ ಎಂತೆಲ್ಲ ಎಂತೆಲ್ಲ ನಾ ಹೇಳಿದ ನಿನ್ನ ಹೆಲ್ತಿನ ಬಗ್ಗೆ ಕೇರ್ ಅಂತದಂತೇಳಿ ಹೇಳಿ ರೀಸನ್ ಹೇಳ್ಬೇಕು ಮಾರ. ಎಂತಿಲ್ಲ, ನಾವು ಅಲ್ಲಿ ಕೂತ್ಕೊಂಡಿದ್ದೇವ, ನಾವು ಆಚೆ ಹೋಗ್ಬೇಕು ಅಂತ ಇದ್ದದ್ದು, ಮನೆಗೆ ಹೊರಟದಂತ. ಇವೊಬ್ಬ ಹೇಳಿದ ಒಂದು ರೌಂಡ್ ಹಾಕುವಂತ, ನಾ ಬೇಡ ಅಂತ ಹೇಳಿದ್ರೆ ಅದೊಂದು ವಾಕ್ ಆಗಿಗಳು ಹೋಗುದು. ಇದರಲ್ಲಿ ನಮಗೆ ಎಂತೆಲ್ಲ, ನಾವು ಒಂದು ವಾಕ್ ಹೋದಾಗ ಆಗ್ತದೆ ಅಷ್ಟೇ. ಆದ್ರೂ ನಾನು ಹೇಳ್ಬೇಕಾ, ವಾಪಸ್ ಒಂದು ರೌಂಡ್ ಹಾಕೋ, ವಾಪಸ್ ಒಂದು ರೌಂಡ್ ಹಾಕಪ್ಪ, ಸೀದಾ ಹೀಗೆ ಹೋಗುದಿಲ್ಲ, ನಾನು ಬಿಡುದಿಲ್ಲ, ಹೀಗೆ ಹಿಡ್ಕೊಳ್ತಾನೆ, ಹಾಗೆ ಹಿಡ್ಕೊಳ್ತಾನೆ. ಓಕೆ ಬರೋ ಇಲ್ಲ ಸೈಡ್ ಬಾ. ಎಂತಕ್ಕೆ ಚಂದ ಮೇಂಟೈನ್ ಮಾಡ್ತಾರಲ್ಲ, ಅದನ್ನೆಂತಕ್ಕೆ ನಾವು ಹಾಳು ಮಾಡೋದು. ಮೇಂಟೈನ್ ಹೌದು, ಗಟ್ಟಿ ಉಂಟಿದ್ದು ಅದು ಮಳೆಗೆ ನಿನ್ನ ಮಳೆ ಬಂತಲ್ಲ ಹಾಗೆ. ಓಕೆ, ಎಂತದ ಅದು ಇದಾ ಅಂತ ಹೇಳುದು, ಬ್ರೌನ್ ಎಂತಕ್ಕೆ ಅಂತ ಹೇಳಿದ್ರೆ, ಈಗ ಸೂರ್ಯಾಸ್ತ ಆಗ್ತಾ ಉಂಟು ಹಾಗೆ. ಮೀನ್ಸ್ ಸನ್ಸೆಟ್. ಸನ್ಸೆಟ್ ಕಾಣ್ತಾ ಉಂಟು. ಇದು ಇಂಗ್ಲೀಷ್ ಓದೋರಿಗೆಲ್ಲ ಹೀಗೆ ಆಗೋದು, ಗೊತ್ತದ? ಕನ್ನಡ ಗೊತ್ತಾಗೋದಿಲ್ಲ ಅದಕ್ಕೆ. ಅದಕ್ಕೀಗ 1 2 ಅಂತೇಳಿ ಕನ್ನಡದಲ್ಲಿ ಹೇಳಿದ್ರೆ ಬರೋದಿಲ್ಲ, ನನಗೆ ಅರ್ಥ ಆಗೋದು ಇಂಗ್ಲೀಷ್. 1 2 3 1 2 ಅಂತ ಹೇಳಿದ್ರೆ ನಾನು ಎಷ್ಟು 10 12 ಮಂಡೆ ಅದ್ರಲ್ಲಿ ಶಾಲೆಗೆ ಹೋಗುದು. ನಿಂಗೆ 1 2 ಬರ ಇದ್ರೆ 10 12 ಕಾರಣ ಹಾಗೆ ನಾವು ಇಂಗ್ಲೀಷ್ ಮೀಡಿಯಂ ಅನ್ನೋದಲ್ಲ ಹಾಗೆ. ಮುಖ ಕತ್ತಲೆ ಆಗ್ತಾ ಬಂತು. ಅಲ್ಲ, ಅದೇ ವಿಡಿಯೋ ಕೂಡ ಕಪ್ಪು ಕಾಣ್ತಾ ಉಂಟು. ಹೌದಾ? ಎಂತ ಮನೆಗೆ ಹೋಗುದಾ? ನಮ್ಮೊಂದು ಬಬ್ಬೆ ಇರ್ಬೋದು, ಈಗ ಶುರು ಮಾಡ್ಬೋದು, ಇಲ್ಲ ಈಗ ಕಾಲ್ ಬರ್ಬೋದು. ಟನ್ ಡನ್ ಡನ್ ಟನ್ ಡನ್ ರಿಂಗ್ ಟೋನ್ ಅಂತ ಸ್ಟಾರ್ಟ್ ಆಗ್ತದೆ. ಎಲ್ಲಿದ್ದೀರಾ? ನಿಮಗೆ ಮನೆದು ದಾರಿ ಕಾಣುವುದಿಲ್ವಾ? ದಾರಿ ತಪ್ಪಿಯವರು ಅವನೊಬ್ಬ ನೀನಾದ್ರೆ ಸಾಯ್ಲಿ ಬಿಡು, ಅವನನ್ನು ಕೂಡ ಕರ್ಕೊಂಡು ಹೋದ ಅಂತ ಅವನನ್ನು ಸುತ್ತು ತಿರುಗುವಾಗೆ ಮಾಡಿಸ್ತೇ ನೀನು. ಓದ್ಲಿಕ್ಕೆ ಉಂಟು, ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸ್ಬೇಕಲ್ಲ, ಸ್ನಾನ ಮಾಡಿಸ್ಲಿಕ್ಕೆ ಗ್ರಾಮರ್ ಮಿಸ್ಟೇಕ್ ಹಾಗೆ. ಗ್ರಾಮರ್ ಹಾಗೆಲ್ಲ ಅವಸ್ಥೆ ಗೈಸ್. ಓ ದೇವ, ವಿಡಿಯೋ ಮಾತ್ರ ಚಂದ ಕಾಣ್ತಿಲ್ಲ. ಅಡ್ಜಸ್ಟ್ ಮಾಡಿ ಸ್ವಲ್ಪ. ನೀನು ಬಿಳಿ, ನಾನು ಕಪ್ಪು. ಎಂತಿದು ನೀನು ಕಪ್ಪೆ ಬಿಡು, ವಿಡಿಯೋ ಅಷ್ಟು ಚಂದ ಕಾಣ್ತಿಲ್ಲ. ಯಾಕಂತ ಹೇಳಿದ್ರೆ ಸಂಜೆ ಆಯ್ತಲ್ಲ, ಹಾಗೆ ನನ್ನ ಕ್ಯಾಮರಾದೆಲ್ಲ ಮೇಲೆ ಸ್ವಲ್ಪ ಮಯ ಆಗಿದೆ. ಓಕೆ, ಕಾಣ್ತಾ ಉಂಟಲ್ಲ ಈಗ. ನಾ ಕಪ್ಪು ಮಾರ್ರೆ. ನೋಡಿ, ಸಂಜೆ ಹೊತ್ತಾಗುವಾಗ ಸನ್ಸೆಟ್ ಆದ ಮೇಲೆ ಹೇಗೆ ಕಾಣ್ತಾ ಉಂಟು ನೋಡಿ, ಸೂಪರ್ ಕಾಣ್ತಾ ಉಂಟಾಯ್ತಾ. ನನ್ನ ಕ್ಯಾಮರಾದಲ್ಲಿ ಬರ್ತಾ ಉಂಟ ಗೊತ್ತಿಲ್ಲ, ಆದರೆ ನೋಡಲಿಕ್ಕೆ ಸೂಪರ್ ಕಾಣ್ತಾ ಉಂಟಾಯ್ತಾ. ಆದರೂ ಓಕೆ, ಈಗ ಕಾಣ್ತಾ ಗೊತ್ತಾಗ್ತದೆ. ನಾವೀಗ ಅಂದಾಜಿಗೆ ಅದು ನನ್ನ ಅಂದಾಜಿಗೆ ಹೋಗುವ ಈಗ. ಗಾಯ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಏಕಿ ಎಂತಿಲ್ಲ ಕಮೆಂಟ್ ಮಾಡಿದ್ರೆ ಸೈಡ್ ಹಾಕಿ ಹೋಗಿದ. ಹೌದೌದು, ವಿಡಿಯೋದಲ್ಲಿ ಕ್ಯಾಮರಾ ಹಾಗೆ ಹೇಳಿದ್ದು ಮಾಡಿ. ಹಾಗೀಗ ನಾವೀಗ ಮನೆಗೆ ಹೊರಟದ್ದು, ಇನ್ನು ಬಬ್ಬೆ ಶುರು ಆಗ್ತದೆ. ಹೋಗುವ ಎಂತಿಲ್ಲ, ಮನೆಗೆ ಹೋಗುವ ಈಗ. ಏನಾದ್ರು ಏನಿಲ್ಲ, ಅಣ್ಣ ಲೆಕ್ಕದಲ್ಲಿ ಒಂದಂತ ಏನಿಲ್ಲ. ನಾವೀಗ ಮನೆಗೆ ಗೇಟ್ ಹತ್ರ ಹೋಗಿಲ್ಲ, ಒಂದು ಅಂಗಡಿ ಅದರ ಒಂದು ಮನೆಗೆ ಹೋಗುವ, ಒಂದು ಚೆನ್ನ ಚೌಕಬಾರ್ ಇಟ್ಕೊಂಡು ಹೋಗುವಂತ ತಮ್ಮನನ್ನು ಕಳಿಸಿದೆ. ಹೋಗು ಈ ಕೇಳು ಫಸ್ಟ್. ಎಷ್ಟದು? 15 ಉಂಟಾ? ಈಗ ನಾವು 4 ಕುಲ್ಫಿ ತಗೊಂಡದ್ದು ಆಯ್ತಲ್ಲ. ಕಿಸಿಲಿಲ್ಲ, ನಾನು ಕೊಡ್ತೇನೆ. ಕ್ಯಾಮರಲ್ಲಿ ಉಂಟು ಮಾರೆ, ಕಾಣ್ತಾ ಉಂಟಲ್ಲ. ಸೊ ಈಗ ನಾವಿವಾಗ ಕುಲ್ಫಿ ತಗೊಂಡು ಮನೆಗೆ ಹೊರಟದ್ದು. ಕುಲ್ಫಿ ಕತ್ತಲೆಗೆ
ಈ ಒಂದು ತಾಯಿ ಗುಣ. ಈಗ ಮನೆಗೆ ಹೋಗಿ ಅಂತ ಬೊಬ್ಬೆ ಹಿಡಿತಾರೆ ಗೊತ್ತಿಲ್ಲ. ಹೋಗುವ. ಅಲ್ಲ ಅಮ್ಮನಿಗೆ ಖುಷಿ ಆಗ್ತದೆ. ಅಮ್ಮನಿಗೆ ಖುಷಿ ಆಗ್ತದೆ, ನಂಗೆ ಗೊತ್ತಿಲ್ಲ. ನೀನು ತೆಗೆದುಕೊಟ್ಟ ಅಂದ್ರೆ ಅಮ್ಮನಿಗೆ ಆಶ್ಚರ್ಯ. ಆಶ್ಚರ್ಯನಾ? ಆಶ್ಚರ್ಯ, ಖುಷಿ ಅಲ್ಲ. ಇರ್ಲಿ ಮಾರ, ನಾವು ಹೋಗ್ತದೆ ನಾವು ಸರಿಯಾಗಿ ಹೋಗ್ತದೆ. ಹಾಗೆ ಅಕ್ಕಲಿ ಹೂ ಉಂಟು, ಇಡು ಹಾಗೆ ಸೊಪ್ಪು ಸತ್ತಿ ಹಾಗೆ ಹೋಗುವ. ಎಲ್ಲ ಮನೆಗೆ ಚಕ್ಕೆ ಹೂವಿಟ್ಟು ಬಿಟ್ಟ. ಹೋಗುವ. ಫೈನಲಿ ಮನೆಗೆ ಬಂದು ರೀಚ್ ಆದೆವು ನಾವು. ಇದ್ಯಾರು? ಚೇಟು. ಓಯ್, ಇದು ನನ್ನ ಶರ್ಟ್ ಅಲ್ಲ, ಮಗನೇ. ಆಯ್ತು ಹೋಗು ಹೋಗು. ಓಮ್ಮ ಸರಿ ಉಂಟಾ? ಇದು ಇವತ್ತು ಇದು ಕೊಟ್ಟನ, ನನಗೊಂದು ಸಾಂಗ್ ನೆನಪಾಗ್ತುಂಟ ಅವನಿಗೋಸ್ಕರ. ಈ ಒಂದು ತಾಯಿ ಗುಣ ಹೇಗುಂಟು? ಇವನು ನಮ್ಮ ಪಾಲಿಗೆ ಅಂತೂ ದೇವರಯ್ಯ. ಒಂದು ಸಲ ಯಜಮಾನ ನಮ್ಮ ಮಗ. ಹೇಗುಂಟು ಕುಲ್ಫಿ? ನಿಂದು ಕುಲ್ಫಿ ಹೇಗುಂಟು? 100 ರೂಪಾಯಿದು ಕುಲ್ಫಿ ತಂದು ಕೊಟ್ಟಿದ್ದಾನೆ. 4 ಜನರಿಗೆ ಒಂದಕ್ಕೆ 4 ಜನ 100 ರೂಪಾಯಿದು ಕುಲ್ಫಿ ತಂದು ಕೊಟ್ಟು ವಿಡಿಯೋ ಮಾಡಿ ಪೋಸ್ಟ್ ಕೊಡ್ತಿದ್ದಾನೆ. ಕುಲ್ಫಿ ಆಗಿ ಅಂತ ಅಂತಿಲ್ಲ, ಯಾಕೆ ಸಾಂಗ್ ಹೇಳುದು ನಿಂದು ತಾಯಿ ಗುಣ. 2 ಜನ ಅಪ್ಪ ಶರ್ಟ್ ಹಾಕ್ಲಿಲ್ಲ, ವಿಡಿಯೋ ಮಾಡುವಂತಿದ್ದೆ. ಬೇಡ ಜಾಸ್ತಿ ಜೀವ ಬಿಡುದೇ ನನ್ನ ಮಗಳು. ಇದಕ್ಕೆ ಐಸ್ ಕ್ರೀಮಿಗ ತರ್ಲಿಲ್ಲ ನೋಡಿ, ನಾನಾಗಿ ಇದೀಗ ಅರ್ಧ ನನ್ನ ಮಗಳಿಗೆ ಹೋಗ್ತೇನೆ. ಓಕೆ, ಟೇಸ್ಟ್ ಉಂಟು, ಸೂಪರ್. ಹೌದಾ? ಕುಲ್ಫಿ ತಿಂದುಕೊಂಡಿದ್ದಾಗೆ ನೋಡಿ ಇವರಲ್ಲಿ ಮೀನು ಕಾಯಿಸೋದು ನೋಡಿ. ಬಾಯಲ್ಲಿ ನೀರು ಬರ್ತಾ ಉಂಟಾ? ಬಾಯಲ್ಲಿ ನೀರು ಬರ್ತಾ ಉಂಟಾ? ವಿಡಿಯೋದಲ್ಲಿ ನೋಡುವವರಿಗೆ ಬಾಯಲ್ಲಿ ನೀರು ಬರಬೇಕು ನೋಡಿ. ಬೇಗ ಬೇಗ ಮೀನು ಕಾಯಿಸಲು ಬೇಗ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ತೆಗೆಯುವಂತೇಳಿ 15 ಬೇಗ ಮೀನು ಕಾಯಿಸಿ ಬರುವಾಗಲೇ ನೀರು ಕಾಯಿಸಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ದೆ, ಆಗ್ಲಿಲ್ಲ. ಇವತ್ತು ನಮಗೆ ಮೀನು ಬೂತಾಯಿ, ದೊಡ್ಡ ಬಿತ್ತಾಯಿ ಸ್ವಲ್ಪ. ಕೆಜಿಗೆ ಎಷ್ಟು ಗೊತ್ತುಂಟಾ? ಬೂತಾಯಿಗೆ 360 ಅಲ್ಲ? 360. ಹೌದು, ದೊಡ್ಡ ಬೂತಾಯಿಗೆ 360. ಚಿಕ್ಕ ಚಿಕ್ಕ ಇಷ್ಟುದ್ದಕ್ಕೆ 100 ರೂಪಾಯಿ, ಬಂಗುಡ ದೊಡ್ಡದಕ್ಕೆ 300 ರೂಪಾಯಿ, ಆ ಸಣ್ಣ ಬಂಗುಡೆಗೆ 200 ರೂಪಾಯಿ. ಎಂತದ್ದು ರೇಟು ಮಾತ್ರ. ನೀನೇ ಕೂಡ ಈ ಟೈಮಲ್ಲಿ ರೇಟ್ ಜಾಸ್ತಿ ಆಯಿತು. ಚಿಕನಿಗೂ ರೇಟ್ ಜಾಸ್ತಿ ಆಯಿತು. ಚಿಕನಿಗೆ 185 ಚಿಕನಿಗೆ. ಎಂತ ತಿನ್ನುವುದೇನು? ಕೋಳಿ ವಾರ ಕಮ್ಮಿ ಇಲ್ಲದ್ರೆ ಆಗುದಿಲ್ಲ, ಮೀನಿಲ್ಲದ್ರೆ ಆಗುದಿಲ್ಲ. ಈ ರೇಟಲ್ಲಿ ಎಂತ ತಿನ್ನುದು? ಹೇಗೆ ತಿನ್ನುದು? ನಂಗೆ ಗೊತ್ತಿಲ್ಲ ಅಲ್ಲ, ಎಂತ ರೇಟ್ ದಿನ ಹೊರ. ತರಕಾರಿ ಅಂತ ಗಂಟಲಲ್ಲಿ ಇಳಿಯುವುದೇ ಇಲ್ಲ, ಬೇಡಂತಲೇ ಆಗ್ತದೆ. ಹಾಗೆ ಬೇಗ ಮಂಡಳಿ ಸಾಕು. ಆಯ್ತು, ಮೀನು ಆಯ್ತು ಇಲ್ಲಿಗೆ, ಆಯ್ತಲ್ಲ? ಓ, ಹಾಗೆ ವಿಷಯಗಳು. ಎಂತಲ್ಲ, ಜಸ್ಟ್ ಒಂದು ಶಾರ್ಟ್ ವಿಡಿಯೋ ಮಾಡುವಂತಿದ್ದೆ, ಬ್ಲಾಗ್ ಮಾಡುವಂತಿದ್ದೆ. ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಇಲ್ಲೊಬ್ಬ ಬಂದ ನೋಡಿ, ಗ್ರೌಂಡಿಗೆ ಹೋಗಿ ಬರುವಾಗ ಒಟ್ಟಿಗಿದ್ದಾನೆ. ಓಕೆ, ಸರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಹೇಳು. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ದೃಷ್ಟಿ ಆಯ್ತು ನಂಗೆ, ಇಬ್ರು ಕಣ್ಣು ಹಾಕ್ತಾರ ಹಾಗೆ ದೃಷ್ಟಿ ಆಯ್ತು. ಸಪೋರ್ಟ್ ಮಾಡಿ. ನೆಟ್ಟಿದ್ದ ಸರಿ. ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ. ಚೇತನ್ ಸುಳ್ಯ ಯೂಟ್ಯೂಬ್ ಚಾನೆಲ್ ಉಂಟು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಫೇಸ್ಬುಕ್ ಅಲ್ಲಿ ನೋಡುವವರು ಚೇತನ್ ಸುಳ್ಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋ ಸಿಗ್ತಾನ ಅವನು. ಬಾಯ್ ಬಾಯ್ ಬಾಯ್.